ಗ್ರಾಮ ಪಂಚಾಯತಿಯಲ್ಲಿ ರೈತರಿಗೆ ಕೆಲವೊಂದು ಯೋಜನೆಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಈ ಕೆಲವೊಂದು ಲೈನ್ ಡಿಪಾರ್ಟ್ಮೆಂಟ್ಗಳು ಬಂದ್ರೆ ಈ ಹಾರ್ಟಿಕಲ್ಚರ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಸೆರಿಕಲ್ಚರ್ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ಈ ಎಲ್ಲಾ ಕಾಮಗಾರಿಗಳನ್ನ ತಮ್ಮ ಹೊಲದೊಳಗೆ ಮಾಡ್ಕೊಳಕ ರೈತರಿಗೆ ಅವಕಾಶ ಅದ ರೀ. ಇನ್ನು ಒಂದು ಈ ಕಾಮಗಾರಿಗಳನ್ನ ಅವ್ರು ಮಾಡ್ಕೋಬೇಕಾಗಿದ್ರ ನಮ್ಮ ಗ್ರಾಮ ಪಂಚಾಯತಿ ಕ್ರಿಯಾ ಯೋಜನೆಯೊಳಗ ಆ ಕಾಮಗಾರಿಗಳ ಸೇರ್ಪಡೆ ಆಗೋದು ಅವಶ್ಯಕ ಆಗಿರ್ತದೆ. ಈ 2024-25ನೇ ಸಾಲಿನಿಂದ ಮೊದಲು ಅವು ಪ್ರತ್ಯೇಕವಾಗಿ ಕ್ರಿಯಾ ಯೋಜನೆ ಮಾಡಿಕೊಂಡು ಅನುಮೋದನೆ ಪಡ್ಕೊಂಡು ಕೆಲಸ ಮಾಡ್ತಿದ್ರು. ಆದ್ರ ಈ ಸದ್ದ ಹೆಂಗದ ಅಂದ್ರೆ ಗ್ರಾಮ ಪಂಚಾಯತಿ ನಡವಳಿ ಒಳಗ ಗ್ರಾಮ ಪಂಚಾಯತಿ ಕ್ರಿಯಾ ಯೋಜನೆ ಒಳಗ ಆ ಕಾಮಗಾರಿಗಳು ಕಡ್ಡಾಯವಾಗಿ ಇರಲೇಬೇಕು. ಇನ್ನೊಂದು ಯಾವ್ದಾದ್ರು ಕಾಮಗಾರಿಗಳನ್ನ ನಾವು ಮಾಡಬೇಕಾಗಿತ್ತಂದ್ರ ಜಿಲ್ಲಾ ಪಂಚಾಯತಿಯಿಂದ ಆ ಕಾಮಗಾರಿಗಳನ್ನ ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳಿಂದ ಅನುಮೋದನೆ ಮಾಡಿಕೊಳ್ಳುವುದು ಕಡ್ಡಾಯ. ಅದು ಆದ ನಂತರ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ಮಟ್ಟದೊಳಗ ಒಬ್ರು ತಾಂತ್ರಿಕ ಸಹಾಯಕರು ಇರ್ತಾರ. ತಾಂತ್ರಿಕ ಸಹಾಯಕರ ಮುಖಾಂತರ ಅನುಮೋದನೆ ಆದಂತಹ ಕಾಮಗಾರಿಗಳಿಗೆ ಅಂದಾಜು ಪತ್ರಿಕೆ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ಆದ್ಯತೆಯ ಮೇರೆಗೆ ಯಾವ ಹೊಲದೊಳಗ ಯಾವ ರೈತರಿಗೆ ಕೆಲಸ ಮಾಡ್ಲಕ್ಕ ಆ ಒಂದು ಅವಧಿ ಒಳಗ ಅವರಿಗೆ ಅವಶ್ಯಕ ಮತ್ತು ನಾವು ಹೊಲದೊಳಗೆ ಈಗ ಕೆಲಸ ಮಾಡ್ತೀವಿ ಅಂದು ಅವ್ರ ಬೇಡಿಕೆ ಬಂದ್ರ ಅಂದ್ರೆ ನಮ್ಗೆ ಹೊಲದಾಗ ಕೆಲಸ ಮಾಡ್ಲಾಕ ಈಗ ನಾವು ಮಾಡ್ಕೋತೀವಿ, ನಾವು ಖಾಲಿ ಇದೀವಿ, ನಾವು ಕೂಲಿ ಕಾರ್ಮಿಕರು ನಾವು ಖಾಲಿ ಇದೀವಿ ಅಂತಂದ್ರ ಅಂತ ರೈತರಿಗೆ ನಮ್ಮ ಗ್ರಾಮ ಪಂಚಾಯತಿ ಮುಖಾಂತರ ಎಣ್ಣೆ ಮಾರಗಳನ್ನು ತೆಗೆದು ಅವರಿಗೆ ನಮ್ಮ ತಾಂತ್ರಿಕ ಸಹಾಯಕರಾಗಿರ್ಬೋದು, ಕಾಯಕ ಬಂಧು ಆಗಿರ್ಬೋದು, BFT ಅಂತ ಹೇಳಿಬಿಟ್ಟು ಇನ್ನೂ ಒಂದು ಪೋಸ್ಟ್ ಅದ. ಇವರೆಲ್ಲ ನರೇಗಾ ಯೋಜನೆ ಇಂಪ್ಲಿಮೆಂಟ್ ಮಾಡ್ಲಕ್ಕನ ಇರ್ತಕ್ಕಂಥ ಸಿಬ್ಬಂದಿಗಳು. ಅವರೆಲ್ಲರನ್ನ ಅವ್ರ ಹೊಲಕ್ಕೆ ಹೋಗಿ ಅವ್ರಿಗೆ ಮಾರ್ಕೊಟ್ ಕೊಟ್ಟ ಕೆಲಸ ಯಾವ ರೀತಿ ತಾವು ಮಾಡಬೇಕು, ಆಮೇಲೆ ಹಾಜರಾತಿಯನ್ನ ಆನ್ಲೈನ್ ಒಳಗೆ ಯಾವ ರೀತಿ ಹಾಕ್ಬೇಕಂತ ಹೇಳಿ ಅವ್ರಿಗೆ ಕಾಮಗಾರಿಗಳನ್ನು ಮಾಡ್ಲಕ್ಕ ಅನುಕೂಲಗಳನ್ನ ರೈತರಿಗೆ ಮಾಡಿಕೊಡ್ತಾರೆ. ಇನ್ನೂ ಒಂದು ಏನಂತಂದ್ರೆ ರೀ, ಈ ನರೇಗಾ ಯೋಜನೆಯಲ್ಲಿ ಈ ರೈತರುಗಳನ್ನ ಹೊರತುಪಡಿಸಿ ಕೆಲವೊಂದಿಷ್ಟು ಜನರಿಗೆ ಹೊಲ ಇರಂಗಿಲ್ಲ. ಅಂತ ಜನರು ಹೆಂಗ್ ಕೆಲಸ ಮಾಡ್ಬೇಕು ಅಂತ ಹೇಳ್ತೀರ ನೀವು ಅನ್ಕೋಬಹುದು. ಅವರಿಗೆ ಸಮುದಾಯ ಕಾಮಗಾರಿಗಳಂತ ಹೇಳಿ ನಾವು ಇಟ್ಕೊಂಡಿರ್ತೀವಿ. ಅವು ಸಮುದಾಯ ಕಾಮಗಾರಿಗಳಂದ್ರೆ ನಾವು ಮೊದಲನೇ ಆದ್ಯತೆ ಮೇರೆಗೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸ್ತಕ್ಕಂತ ಕೆಲವೊಂದು ಕಾಮಗಾರಿಗಳನ್ನ ಇಟ್ಕೋತೀವಿ ನಾವು. ಉದಾಹರಣೆಗಂತಂದ್ರೆ ಆ ಕೆರೆ ಆಗಿರ್ಬೋದು, ಗೋಕಟ್ ಆಗಿರ್ಬೋದು, ಸಣ್ಣ ಸಣ್ಣ ನಾಲ ಆಗಿರ್ಬೋದು, ಇಂಥವುಗಳನ್ನ ಹೊಳೆತ್ತಲಕ್ಕ ನಮ್ಮ ಗ್ರಾಮ ಪಂಚಾಯತಿ ಒಳಗ ಪ್ರತಿ ವರ್ಷ ನಾವು ಕ್ರಿಯಾ ಯೋಜನೆಯಲ್ಲಿ ಸಮುದಾಯ ಕಾಮಗಾರಿಗಳನ್ನ ಅಂತ ಹೇಳಿದ್ರೆ ಇಟ್ಕೊಂಡಿರ್ತೀವಿ. ರೈತರು ಅಲ್ಲದೆ ಇರುವವರು ಕೆಲವೊಂದಿಷ್ಟು ಕೂಲಿ ಕಾರ್ಮಿಕ ಸುಮಾರು ಜನ ಸಾಕಷ್ಟು ಜನ ಸಿಗ್ತಾರೆ ನಮ್ಗಂತವ್ರು. ಅಂತವ್ರ ಈಗ ರೈತರ ಹೊಲದೊಳಗ ಕೆಲಸ ಇದ್ದಂತ ಸಮಯದೊಳಗ ರೈತರ ಹೊಲಕ್ಕೆ ಹೋಗ್ತಾರ. ಇನ್ನು ರೈತರ ಹೊಲದಲ್ಲಿ ಕೆಲಸ ಇರದೇ ಇರ್ತಕ್ಕಂಥ ಸಮಯದೊಳಗ ಅವ್ರ ಮನೆಯೊಳಗೆ ಇರೋದು ಏನದ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತಿಗೆ ನಮೂನೆ 6ರಲ್ಲಿ ನಮಗ ಕೆಲಸ ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸೋದಂದ್ರ ನಾವು ಅವರಿಗೆ ಸಮುದಾಯ ಕಾಮಗಾರಿಗಳನ್ನ ಮಾಡ್ಲಕ್ಕ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅವಕಾಶಗಳನ್ನ ಮಾಡಿಕೊಡ್ತೀವಿ. ಇದರಿಂದ ಈ ಬೇಸಿಗೆ ಸಮಯದೊಳಗ ಅವರಿಗೆ ಜನರಿಗೆ ಹೆಚ್ಚಿನ ಅನುಕೂಲ ಆಗ್ತೈತೆ ಅಂತ ಹೇಳಿ ನಾ ಹೇಳಕ್ ಇಷ್ಟಪಡ್ತೀನಿ. ಇದು ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ. ಇನ್ನು ನರೇಗಾ ಯೋಜನೆ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಿಟ್ಟು ಇನ್ನು ಗ್ರಾಮ ಪಂಚಾಯತಿ ಒಳಗ ಸ್ವಚ್ಛ ಭಾರತ ಅಭಿಯಾನ ಅದ ರೀ. ಆಮೇಲೆ ಮನೆಗಳಿಗೆ ಸಂಬಂಧಪಟ್ಟಂಗ ಅದ. ಆಮೇಲೆ ಇದನ್ನ ಬಿಟ್ಟು ನಾವು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನ ನೀಡಬೇಕಾಗತ್ತೆ. ನಾವು ಗ್ರಾಮ ಪಂಚಾಯತಿಯಿಂದ ಮೂಲಭೂತ ಸೌಕರ್ಯಗಳು ಯಾವ್ಯಾವು ಅಂತಂದ್ರ ಮೇನ್ ಅವ್ರು ಕೇಳೋದು ಗ್ರಾಮ ಪಂಚಾಯತಿ ನಮಗ ಫಸ್ಟಿಗೆ ಮನೆ ಕಟ್ಟಿಸ್ಕೊಡ್ರಿ ಅಂತ ಹೇಳ್ಕೊಂಡು ಯಾರು ಕೇಳಲ್ಲ. ಅವ್ರಿಗೆ ಕುಡಿಲಾಕ ನೀರು, ಆಮೇಲೆ ವಿದ್ಯುತ್ ಬಲ್ಪು, ಆಮೇಲೆ ಚರಂಡಿ ತುಂಬಿದ್ರ ಅದನ್ನ ಹೂಳ್ತಕ್ಕಂಥ ಕೆಲಸ, ಈ 3 ಅವಶ್ಯಕ ಕೆಲಸಗಳನ್ನ ನಾವು ಗ್ರಾಮ ಪಂಚಾಯತಿ ನಿರ್ವಹಿಸಬೇಕಾಗ್ತೈತಿ. ಮುಖ್ಯವಾಗಿ ನಮ್ಗ ಈ ಕಮಲಾನಗರ ಗ್ರಾಮ ಪಂಚಾಯತಿ ಒಳಗ 5 ಹಳ್ಳಿ 2 ತಾಂಡ ಇರೋದ್ರಿಂದ ಪ್ರತಿಯೊಂದು ಊರಿಗೂ ಕೂಡ ಒಬ್ಬೊಬ್ಬರು ಪಂಪ್ ಆಪರೇಟರ್ ಸಪ್ರೇಟ್ ಆಗಿದಾರ. ಅವ್ರೂ ಕೂಡ ಈ ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಯಾವುದೇ ಇದ್ರೂ ಅವ್ರ ಸರಿಯಾದ ಸಮಯಕ್ಕೆ ಜನರಿಗೆ ನೀರು ಬಿಡ್ತಕ್ಕಂಥ ಕೆಲಸಗಳನ್ನ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ಮಾಡ್ಲಕತ್ತಾರ. ಇದನ್ನು ಬಿಟ್ಟು ಇನ್ನ ಸ್ವಚ್ಛತೆ ಅಂತ ಹೇಳಿ ಸಂಬಂಧಪಟ್ಟಂಗ ನಾವು ಕೇಳಿದ್ರ ಸ್ವಚ್ಛತೆ ಒಳಗ ನಮ್ದು ಗುಲ್ಬರ್ಗಾ ಜಿಲ್ಲೆಯೊಳಗ 261 ಗ್ರಾಮ ಪಂಚಾಯತಿ ಒಳಗ ಸಾಹಸ ಸಂಸ್ಥೆದವರು ಇದು ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಆಳಂದ ತಾಲೂಕಾ
10 ಪಂಚಾಯತಿ ಒಳಗ ಈ ಕಮಲಾನಗರ ಗ್ರಾಮ ಪಂಚಾಯತಿನೂ ಕೂಡ ಒಂದು. ಈ ಸ್ವಚ್ಛ ಭಾರತ ಘನತ್ಯಾಜ್ಯ ವಿಲೇವಾರಿ ಮಾಡುವುದಂದ್ರ ಏನತ್ತಂದ್ರ, ಇದು ಸಿಟಿ ಒಳಗ ಆಲ್ರೆಡಿ ಸಿಟಿ ಒಳಗ ನಗರಗಳಲ್ಲಿ ದಿನ ಬೆಳಿಗ್ಗೆ ವಾಹನಗಳನ್ನು ತಗೊಂಡು ಬಂದು ಕಸವನ್ನ ವಿಂಗಡಣೆ ಮಾಡಿಬಿಟ್ಟು ಹಾಕ್ತಾರ. ಅದೇ ರೀತಿಯಾಗಿ ನಮ್ಮ ಕಮಲಾನಗರ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಈ ಕಳೆದ ಒಂದು ವರ್ಷದಿಂದ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದನ 4 ಚಕ್ರದ ಒಂದು ಪಿಕಪ್ ವಾಹನ ಖರೀದಿ ಮಾಡಿದ್ದೀವಿ. ಅದಕ್ಕೆ NRLM ಸ್ವಸಹಾಯ ಸಂಘಗಳ ಕಡೆಯಿಂದ ಒಬ್ಬರಿಗೆ ಡ್ರೈವರ್ಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಬ್ಬರಿಗೆ ಕಸ ವಿಲೇವಾರಿ ಮಾಡೋರಿಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಈ 3 ಜನರಿಗೆ ಕೂಡ ಜಿಲ್ಲಾ ಮಟ್ಟದೊಳಗ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಡೆಯಿಂದ ತರಬೇತಿ ಆಗಿದ್ದು, ಅವರು ಪ್ರಸ್ತುತ ನಮ್ಮ ಪಂಚಾಯತ್ ಒಳಗೆ 1 ವರ್ಷದಿಂದ ಕೆಲಸ ನಿರ್ವಹಿಸಲಾಗ್ತಾರೆ. ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ ಪ್ರತಿ ಹಳ್ಳಿಗೆ ಈ ಚಳಿಗಾಲ ಅನುದಾನ ಬೆಳಿಗ್ಗೆ 7 ಗಂಟೆಗೆ ಅವರು ವಾಹನವನ್ನು ತಗೊಂಡು ಕಸವನ್ನ ವಿಂಗಡಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಮಾಡ್ಲಕತ್ತಾರೆ ಅವರು. ಅವರಿಗೆ ಪ್ರತಿ ತಿಂಗಳು ನಾವು ಗ್ರಾಮ ಪಂಚಾಯತಿಯಿಂದನ ಈಗ ಸಂಬಳವನ್ನ ನೀಡ್ತಾ ಇದ್ದೀವಿ. ಇದು ಎಷ್ಟು. ಆಮೇಲೆ ಕಸವನ್ನು ವಿಂಗಡಣೆ ಮಾಡ್ಬೇಕಾಗಿತ್ತಂದ್ರ ಪ್ರತಿಯೊಂದು ಹಳ್ಳಿಗೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ಹಸಿ ಕಸ ಮತ್ತು ಒಣ ಕಸ ಅಂತ ಹೇಳಿ ವಿಂಗಡಣೆ ಮಾಡಿ ಸಪ್ರೇಟ್ ಆಗೇನ ನಮ್ಮ ಕಸ ವಿಲೇವಾರಿ ಮಾಡೋರ ಕಡೆ ಕೊಡ್ರಿ ಅಂತ ಹೇಳಿ ನಾವು ಆದೇಶ ಮಾಡಿದ್ದು. ಜನರೂ ಕೂಡ ಅದಕ್ಕೆ ಸ್ಪಂದನೆ ಮಾಡಿ ಪ್ರತಿದಿನ ಅವರೂ ಕೂಡ ಕಸವನ್ನ ವಿಂಗಡಣೆ ಮಾಡಿ ನಮ್ಮ ಕಸ ವಿಲೇವಾರಿ ಘನತ್ಯಾಜ್ಯ ವಿಲೇವಾರಿ ಘಟಕದ ನಿರ್ವಹಣೆ ಮಾಡ್ತಕ್ಕಂಥ ಸಿಬ್ಬಂದಿಗೆ ಕಸವನ್ನು ಕೂಡ ನೀಡ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ ಇಷ್ಟಪಡ್ತೀನಿ. ಅದಕ್ಕೋಸ್ಕರನ ಈ ಘನತ್ಯಾಜ್ಯ ವಿಲೇವಾರಿ ಇರ್ತಕ್ಕಂಥ ಕಸವನ್ನ ನಾವು ವಿಂಗಡಣೆ ಮಾಡ್ಬೇಕಾದ್ರ ನಾವು ಜಿಲ್ಲಾ ಪಂಚಾಯತಿ ವತಿಯಿಂದ ಮತ್ತು ಗ್ರಾಮ ಪಂಚಾಯತಿ ಸಹಯೋಗದೊಂದಿಗೆ ಒಂದು ಸಡ್ ಕೂಡ ನಿರ್ಮಾಣ ಮಾಡಿದ್ದೀವಿ. ಆ ಸಡ್ ಒಳಗ ಕಸವನ್ನು ಸಹಿತ ವಿಂಗಡಣೆ ಮಾಡ್ತಾ ಇದ್ದೀವಿ. ಮಾರಾಟ ಮಾಡ್ಲಕ್ ಆಗ್ತಕ್ಕಂಥ ಕೆಲವೊಂದು ವ್ಯಾಜ್ಯಗಳನ್ನ ಕೂಡ ಮಾರಾಟ ಮಾಡ್ತಾ ಇದ್ದೀವಿ. ಅದರಿಂದ ಬಂದಂತ ಲಾಭದಿಂದ ನಮ್ದು ಸಿಬ್ಬಂದಿಗಳ ಸಂಬಳ ಮತ್ತು ವಾಹನದ ಯಾವ್ದಾದ್ರು ರಿಪೇರಿ ಪೆಟ್ರೋಲ್ ಖರ್ಚವನ್ನ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ನೋಡ್ಕೊಳ್ತಾ ಇದ್ದೀವಿ.